ಜನಪದ ಹೂಮನಸ್ಸಿನ ಎಲ್ಲ ಕನ್ನಡಿಗರಿಗೂ ಅಮೋಘಂ ಚಾನೆಲ್ನ ಇಂದಿನ ಸಂಚಿಕೆಗೆ ಸುಸ್ವಾಗತ. ಇಂದು ನಮ್ಮೊಡನೆ ಇದ್ದಾರೆ ದೇವಾನಂದ್ ಪ್ರಸಾದ್ ಸರ್ ಅವರು. ಇವರು ಜನಪದ ರಂಗಕರ್ಮಿಯಾಗಿದ್ದಾರೆ ಮತ್ತು ಜನಪದ ಗೀತಗಾಯನ ಸಹ ಮಾಡ್ತಾರೆ. ಇವರ ಒಂದು ಬಹುಮುಖ ಪ್ರತಿಭೆಯನ್ನು ನಾವು ಅವರ ಬಾಯಲ್ಲೇ ಕೇಳೋಣ ಮತ್ತು ಅವರ ವ್ಯಕ್ತಿತ್ವದ ಅನಾವರಣವನ್ನು ಮಾಡಿಕೊಳ್ಳೋಣ. ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ಇಂದಿನ ನಿಮ್ಮ ಈ ಸಂಚಿಕೆಗೆ ನಮ್ಮ ಅಮೋಘಂ ಚಾನಲ್ಗೆ ನಿಮಗೆ ಸುಸ್ವಾಗತ ಸರ್. ನಮಸ್ತೆ ಸರ್. ನೀವು ಜಾನಪದ ಗೀತ ಗಾಯನ ಮಾಡ್ತೀರಾ ಮತ್ತು ಜನಪದ ಅಂದರೆ ಕಾರ್ಯಕ್ಷೇತ್ರದಲ್ಲೂ ಸಹ ನೀವು ಕೆಲಸ ಮಾಡಿದ್ದೀರಾ ಅಲ್ವಾ? ಅಂದರೆ ನಿಮ್ಮನ್ನ ಜನಪದ ರಂಗಕರ್ಮಿ ಅಂತ ಕರೀಬಹುದು. ಈ ಜನಪದ ಕ್ಷೇತ್ರದಲ್ಲಿ ನೀವು ಇದುವರೆಗೂ ಏನೇನು ಯಾವ ರೀತಿಯ ಒಂದು ಇದನ್ನು ಮಾಡಿದ್ದೀರಾ ಸರ್, ಸಾಧನೆಗಳು ಅಥವಾ ನಿಮ್ಮ ಕೆಲಸಗಳು? ನಂದು ಮೂಲ ಹಾಸನ ಜಿಲ್ಲೆ ಅರ್ಕಲಗೂಡು. ನಾನು ಓದಕ್ಕಂತ ಮೈಸೂರು ಬಂದಿದ್ದು. ನೀವು ಅರ್ಕಲಗೂಡವರೇನಾ ಸರ್? ಮೂಲ ಹಾಸನ ಜಿಲ್ಲೆ ಅರ್ಕಲಗೂಡು. ನನ್ನ ತಂದೆ ಹೆಸರು KT ಕೇಶವಯ್ಯ ಅಂತ, ಶಿಕ್ಷಕರು. ತಾಯಿ ಕಾಳಮ್ಮ ಅಂದ್ಬಿಟ್ಟು ಶೋಭಾನೆ ಹಾಡುಗಾರ್ತಿ. ನಮ್ಮ ತಂದೆ ಜೊತೆಗೆ ಹರಿಕಥೆ ದಾಸರು. ಇಬ್ಬರು ಕೂಡ ಮನೆಯಲ್ಲೇ ಹಾಡ್ತಿದ್ದರಿಂದಾಗಿ ಹಾಡುವಂಥದ್ದು ರಕ್ತಗತವಾಗಿ ನನಗೆ ಬಂತು ಅಂತ ಅನಿಸುತ್ತೆ. ಜಾನಪದ ನನಗೆ ಹೆಂಗೆ ಹೊಲಿತು ಅಂದರೆ, ನಾನು PUC ಪಾಸ್ ಆದ ನಂತರ ಮೈಸೂರಿನ ಮಹಾರಾಜ ಕಾಲೇಜಿಗೆ ಸೇರಿಕೊಂಡೆ. ನಮ್ಮ ಕಾಲೇಜಿನಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚು ಪ್ರೋತ್ಸಾಹನ ಕೊಡುವಂಥದ್ದು ನಮ್ಮ ಕಾಲೇಜಿನಲ್ಲಿ ಪ್ರತೀತಿ. ಅಂಥದ್ರಲ್ಲಿ ಕಂಸಾಳೆ ನಮ್ಮದು ತಂಡ ಇತ್ತು, ಕಂಸಾಳೆ ಸೇರಿಕೊಂಡೆ. ನಂತರ ರಂಗ ತಂಡ ಇತ್ತು, ನಾಟಕಗಳಿಗೆ ಸೇರಿಕೊಂಡೆ. ಆಮೇಲೆ ಬೇರೆ ಬೇರೆ ಕಾಲೇಜುಗಳಲ್ಲಿ ನಡೆಯುವಂತಹ ಈ ಸಾಂಸ್ಕೃತಿಕ ಸ್ಪರ್ಧೆಗಳು ಅಂದರೆ ನಾಟಕ, ಪ್ರಹಸನ, ಆಮೇಲೆ ಮೈಮು, ಸಮೂಹ ಗೀತೆಗಳ ಸ್ಪರ್ಧೆ, ಇವುಗಳೆಲ್ಲ ಬೇರೆ ಬೇರೆ ಕಾಲೇಜುಗಳಿಗೆ ಹೋಗೋದಲ್ಲದೆ ಈ ರಾಜ್ಯ ಮಟ್ಟದ ಸ್ಪರ್ಧೆಗಳು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಂಡ್ಯ, ತುಮಕೂರು, ಬೆಂಗಳೂರು, ಮಂಗಳೂರು, ಹೀಗೆ ಬೇರೆ ಬೇರೆ ಭಾಗಗಳಲ್ಲೆಲ್ಲ ನಡೀತಿತ್ತು. ಆವಾಗ ನನಗೆ ಈ ಜಾನಪದದ ಗೀಳು ನನಗೆ ಹಚ್ಕೊಂತು. ನಮ್ಮ ಕಾಲೇಜಿನಲ್ಲಿ ಇದ್ದಂಥ ಸೀನಿಯರ್ಸು, ನಾನು ಫಸ್ಟ್ ಇಯರ್ ಅಡ್ಮಿಷನ್ ಆದಾಗ ನಮ್ಮ ಸೀನಿಯರ್ಸ್ ಅಂದರೆ ಸೆಕೆಂಡ್ BA, ಥರ್ಡ್ BA ಸ್ಟೂಡೆಂಟ್ಸ್ಗಳು ಅಲ್ಲಿ ಪ್ರತೀತಿ ಹೇಗೆ ಅಂದರೆ, ಈ ಥರ ಒಬ್ಬ ಕಲಾವಿದ ಇದನ್ನೇ ಅಂದರೆ ಅವನನ್ನು ಬೆಳೆಸುವಂಥದ್ದು ಪ್ರತೀತಿ. ಹಾಗಾಗಿ ನನ್ನಲ್ಲಿ ಹಾಡುವಂಥ ದನಿ ನಮ್ಮಲ್ಲಿ ಪ್ರತಿಭಾನ್ವೇಷಣೆ ಅಂತ ಮಾಡ್ತಾರೆ ಮಹಾರಾಜ ಕಾಲೇಜಿನಲ್ಲಿ. ಅಲ್ಲಿ ಒಂದು ಹಾಡು ಹೇಳಿದ ತಕ್ಷಣ ಇವನು ಭಾಳ ಪ್ರತಿಭಾವಂತ ಇದ್ದಾನೆ ಅಂದ್ಬಿಟ್ಟು ನಮ್ಮ ಸೀನಿಯರ್ಸು, ನಮ್ಮ ಲೆಕ್ಚರ್ಸು ಎಲ್ಲ NSS ಕ್ಯಾಂಪ್ಗಳಿಗೆ ಕಳಿಸೋರು. ಆ NSS ಕ್ಯಾಂಪ್ಗಳಲ್ಲಿ ಸುಗ್ಗಿ ನಮಗೆ 10 ದಿವಸ ನಡೆಯೋದು. 10 ದಿವಸನೂ ನಮಗೆ ಇಡೀ ಮನೆ ಮರಿತಿದ್ವಿ, ಕಾಲೇಜ್ ಮರಿತಿದ್ವಿ. ಇಡೀ ಆ ಹಳ್ಳಿಯಲ್ಲಿ ನಾವು ಹಳ್ಳಿ ಮಕ್ಕಳಾಗ್ಬಿಡವು. ಆಮೇಲೆ ನಮ್ಗೆ ಏನೇನು ಹಾಡುಗಳು ಗೊತ್ತು, ಮಲೆ ಮಾದೇಶ್ವರನ ಹಾಡುಗಳು, ಮಟ್ಟೇಸ್ವಾಮಿ ಹಾಡುಗಳು, ಬಿಳಿಗಿರಿ ರಂಗನಾಥನ ಹಾಡುಗಳು, ಚಾಮುಂಡೇಶ್ವರಿ ಹಾಡುಗಳು, ನಂಜುಂಡೇಶ್ವರನ ಹಾಡುಗಳು, ಹೀಗೆ 10 ದಿವಸ ಪ್ರತಿದಿನ ಹಾಡು ಹೇಳ್ತಿದ್ವಿ. ಅದ್ರ ಜೊತೆಗೆ ನಮ್ಮದು ಸಾಂಸ್ಕೃತಿಕ ತಂಡ ಇದ್ದಿದ್ದರಿಂದಾಗಿ ಕಂಸಾಳೆ ಮಾಡ್ತಿದ್ವಿ, ಪೂಜಾ ಕುಣಿತ ಮಾಡ್ತಿದ್ವಿ, ಡೊಳ್ಳು ಕುಣಿತ ಮಾಡ್ತಿದ್ವಿ. ಇವನ್ನೆಲ್ಲ ನಾವು ಕಾಲೇಜ್ ಹಂತದಲ್ಲೇ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಇಲ್ಲೇ ಕಲ್ತಿದ್ದರಿಂದಾಗಿ ನನಗೆ ಭಾಳ ಅನುಕೂಲ ಆಯಿತು. ಆಮೇಲೆ ಅಲ್ಲಿ ಕಲ್ತಿದ್ದನ್ನು ಈಗ ನಾಡಿನಾದ್ಯಂತ ಸ್ಕೂಲ್ಗಳು, ಕಾಲೇಜ್ಗಳು, ಮಹಿಳಾ ಸಂಘಗಳು, ಸಂಸ್ಥೆಗಳು ಇವುಗಳಿಗೆ ನಾನು ಕಂಸಾಳೆ, ಡೊಳ್ಳು ಕುಣಿತ, ಪೂಜಾ ಕುಣಿತ, ಪಟ್ರದ ಕುಣಿತ, ರಂಗನ ಕುಣಿತ, ವೀರಗಾಸೆ, ಆಮೇಲೆ ಕೋಲಾಟ ಇವುಗಳನ್ನೆಲ್ಲ ಹೇಳ್ಕೊಡ್ತಾ ಹೀಗೆ ನನ್ನ ಪ್ರಯಾಣವನ್ನು ಮಾಡ್ತಾಯಿದ್ದೀನಿ. ಜೊತೆಗೆ ನಮ್ಮದು ಇಡೀ ಪ್ರಪಂಚದಲ್ಲಿ ಕರ್ನಾಟಕ ಜಾನಪದ ವಿಶ್ವವಿದ್ಯಾನಿಲಯ ಒಂದೇ ಇರೋದು. ಜಾನಪದಕ್ಕಾಗಿ ಇರುವಂಥ ವಿಶ್ವವಿದ್ಯಾನಿಲಯ ಇಡೀ ಪ್ರಪಂಚದಲ್ಲಿ ಒಂದೇ ಇರೋದು. ಅದು ನಮ್ಮ ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕು ಗೊಟಗೋಡಿ ಅಲ್ಲಿದೆ. ಅದರ ಬ್ರಾಂಚಸ್ಸು, ಪ್ರಾದೇಶಿಕ ಕೇಂದ್ರಗಳು ನಮ್ಮ ಮೈಸೂರು, ಮಲೆ ಮಹದೇಶ್ವರ ಬೆಟ್ಟ, ಜೋಯಿಡಾ, ಬೀದರ್ 4 ಕಡೆ ಇದೆ. ಮೈಸೂರು ಸೆಂಟ್ರಿಗೆ ನಾನು ಸಂಯೋಜನಾ ಅಧಿಕಾರಿಯಾಗಿ ಕೆಲಸ ಮಾಡ್ತಿದ್ದೀನಿ. ನಮ್ಮಲ್ಲಿ ಯಾರಿಗೆ ಜಾನಪದವು ಕಲಿಬೇಕು ಅಥವಾ ಹಾಡಬೇಕು ಅಥವಾ ನೃತ್ಯ ಮಾಡಬೇಕು ಅನ್ನೋ ಆಸಕ್ತಿ ಇರ್ತದೆ, ಅವರು ನಮ್ಮಲ್ಲಿ ಬಂದು ಅಡ್ಮಿಷನ್ ಆಗ್ಬೋದು. ನಾವು ಕ್ಲಾಸ್ಗಳನ್ನು ಮಾಡ್ತೀವಿ, ಕಡೆಗೆ ಅವ್ರಿಗೆ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡ್ತೀವಿ. ಎಕ್ಸಾಮ್ ಆದಮೇಲೆ ಅವರಿಗೆ ಸರ್ಟಿಫಿಕೇಟ್ಗಳನ್ನು ಕೊಡುವಂಥ ನಮ್ಮಲ್ಲಿ ಕಂಸಾಳೆ ಸರ್ಟಿಫಿಕೇಟ್ ಕೋರ್ಸು, ಡೊಳ್ಳು ಸರ್ಟಿಫಿಕೇಟ್ ಕೋರ್ಸು, ಜನಪದ ಪ್ರವಾಸೋದ್ಯಮ ಡಿಪ್ಲೊಮೊ ಕೋರ್ಸು,
ಹಾಗೆ ಯೋಗ ಶಿಕ್ಷಣ ಡಿಪ್ಲೊಮಾ ಕೋರ್ಸು ಮತ್ತು PG ಅಂದರೆ ಕನ್ನಡ ಮತ್ತು ಜಾನಪದ ಸಾಹಿತ್ಯ, ಇದರ PG MA ಸ್ನಾತಕೋತ್ತರ MAನೂ ಕೂಡ ಇದೆ. ಸುಮಾರು ಒಂದು 60 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಅವರಿಗೆ ಪ್ರತಿದಿನ ಕ್ಲಾಸಸ್ ಮಾಡ್ತೀವಿ, ಪ್ರಾಕ್ಟಿಕಲ್ಗಳು ಮಾಡ್ತೀವಿ. ಇಲ್ಲಿ ಕಲ್ತಿದ್ದ ಮಕ್ಕಳನ್ನು ನಾವು ಬೇರೆ ಬೇರೆ ವೇದಿಕೆಗಳಲ್ಲಿ ಅವ್ರಿಗೆ ಪ್ರದರ್ಶನ ಮಾಡೋಕ್ಕೆ ಕಳಿಸ್ತೀವಿ. ಅವ್ರಿಗೆ ಈಗಾಗಲೇ ಆಳ್ವಾಸ್ ನುಡಿಸಿರಿ, ನಮ್ಮ ಮೈಸೂರು ದಸರಾ, ಆಮೇಲೆ ಬೇರೆ ಬೇರೆ ಸಭೆ ಸಮಾರಂಭಗಳು, ಖಾಸಗಿ ಕಾರ್ಯಕ್ರಮಗಳು, ಈ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ವಿದ್ಯಾರ್ಥಿಗಳನ್ನು ನಾವು ಕಳಿಸ್ತಾಯಿದ್ದೀವಿ. ನಮ್ಮ ಕಲಾವಿದರುಗಳು ಈಗ ನಾವು ಈಗ ಹೇಳ್ಕೊಡಂಗೆ ಆಗ್ತಿದ್ವಿ, ಈಗ ಅವರೇ ಗುರುಗಳಾಗಿದ್ದಾರೆ. ಅವರೇ ಪ್ರತಿಭಾವಂತರಾಗಿ ಕಂಸಾಳೆ ಹೇಳ್ಕೊಡ್ತಾರೆ, ಡೊಳ್ಳು ಕಳ್ಳಗನ ಹೇಳ್ಕೊಡ್ತಾರೆ. ನಾವು ಬೇರೆ ಬೇರೆ ಸ್ಕೂಲು ಕಾಲೇಜಿಗೆ ಸಮ್ಮರ್ ಕ್ಯಾಂಪ್ಗೆಲ್ಲ ಹೋಗ್ತೀವಲ್ಲ, ಈಗ ನಾನು ಹೋಗಲಿಲ್ಲ ಆದರೂ ನಮ್ಮ ವಿದ್ಯಾರ್ಥಿಗಳಿಗೆ ಕಳಿಸಿದ್ರೆ ಸಾಕು, ಅವರೇ ಹೇಳ್ಕೊಡ್ತಾ ಇರ್ತಾರೆ, ಅವರೇ ಮಾಡಿಸ್ತಾರೆ. ಅಷ್ಟರ ಮಟ್ಟಿಗೆ ನಮ್ಮ ಕೆಲಸ ಕಾರ್ಯಗಳು ಜಾನಪದದಲ್ಲಿ ಸಾಗ್ತಾ ಇದೆ. ಮತ್ತು ನೀವು ಸೋಮಾನಿ ಕಾಲೇಜಲ್ಲೂ ಕೆಲಸ ಮಾಡಿದ್ದೀರಾ ಸರ್? ನಂದು ಮೈಸೂರು ಮಹಾರಾಜ ಕಾಲೇಜಿನಲ್ಲಿ BA ಮುಗಿಸಿದ ತಕ್ಷಣವೇ ನಾನು B.Ed ಮಾಡಿದೆ. B.Ed ನಮ್ಮ ನೀವು ಹೇಳೋಂಗೆ ಸೋಮಾನಿ B.Ed ಕಾಲೇಜು ಅಲ್ಲಿ ಮಾಡಿದೆ. ನಂತರ MA ಇನ್ ಸೋಷಿಯಾಲಜಿ ಮಾಡಿದೆ. ಅದಾದಮೇಲೆ M.Ed ಮಾಡಿದೆ. M.Ed ಆದಮೇಲೆ ನಾನು ಸೋಷಿಯಾಲಜಿನಲ್ಲಿ PhD ಸಂಶೋಧನಾ ವಿದ್ಯಾರ್ಥಿಯಾಗಿ ಸೇರಿಕೊಂಡೆ. ಒಂದು 3 ವರ್ಷ ಮಾಡಿದೆ. ಆಮೇಲೆ ನನಗೆ ಬೇರೆ ನನ್ನ ವೈಯಕ್ತಿಕ ಕಾರಣದಿಂದಾಗಿ ಅದು ಬಿಟ್ಬಿಟ್ಟೆ ಮಧ್ಯದಲ್ಲೇ. ಅದಾಗಿದ್ದರೆ ಇಷ್ಟೊತ್ತಿಗೆ ಒಂದು 10 ವರ್ಷದ ಹಿಂದೆ ನಾನು ಡಾಕ್ಟರ್ ದೇವಾನಂದ ಆಗ್ತಿದ್ದೆ. ಇರಲಿ, ಅದು ಆಗುತ್ತೆ. ಆಮೇಲೆ ನಾನು ಸೋಮನಿ B.Ed ಕಾಲೇಜಿನಲ್ಲಿ ನಂದು M.Ed ಆಗಿದ್ದರಿಂದಾಗಿ ಅಲ್ಲಿ ಸುಮಾರು ಒಂದು 4-5 ವರ್ಷಗಳ ಕಾಲ ಹಿಸ್ಟ್ರಿ ಮತ್ತು ಸಿವಿಕ್ಸು ಪಾಠವನ್ನು ಮಾಡ್ತಿದ್ದೆ. ಅಲ್ಲೊಂದು 5 ಬ್ಯಾಚು ನನಗೆ ಸಿಕ್ಕಿದ್ರು. ವರ್ಷಕ್ಕೆ 50 ಜನ ಇರ್ತಾರೆ, 100 ಜನ ಇರ್ತಾರೆ. ಇವಾಗೆಲ್ಲ 50-50 ಜನ ಇದ್ದಾರೆ. ವರ್ಷಕ್ಕೆ ಅವಾಗ 100 ಜನ, ಆ ಥರದ್ದು 500 ಜನ ವಿದ್ಯಾರ್ಥಿಗಳು ನನಗೆ ಸಿಕ್ಕಿದ್ರು. ನನಗೆ ಸಿಕ್ಕಿಂಥ ವಿದ್ಯಾರ್ಥಿಗಳಿಗೆಲ್ಲ ನಾನು ಜನಪದ ಹಾಡುಗಳನ್ನು ಹೇಳ್ಕೊಡೋದು, ಕತೆ ಹೇಳೋದು, ಅಥವಾ ಆ ವಿದ್ಯಾರ್ಥಿಗಳಿಗೆ ಕಂಸಾಳೆ ಹೇಳ್ಕೊಡೋದು, ಡೊಳ್ಳು ಕುಣಿತ ಹೇಳ್ಕೊಡೋದು. ಹೀಗೆ ನಮ್ಮ B.Ed ಕಾಲೇಜಲ್ಲಿ ನನ್ನ ವಿದ್ಯಾರ್ಥಿಗಳು ಕಲ್ತ್ರಲ್ಲ, ಆ ವಿದ್ಯಾರ್ಥಿಗಳೇ ಈಗ ಅಲ್ಲಿ ಪ್ರತಿಭಾ ಕಾರಂಜಿ ಅಂತ ಮಾಡ್ತಾರೆ. ಅವರು ಈಗ ಬೇರೆ ಬೇರೆ ಶಾಲೆಗಳಲ್ಲಿ ಟೀಚರ್ಗಳಾಗಿ ಕೆಲಸ ಮಾಡ್ತಿದ್ದಾರೆ. ಅಲ್ಲಿ ಅವ್ರು ತಂಡ ಕಟ್ಕೊಂಡು ಅಲ್ಲಿ ಮಕ್ಕಳನ್ನು ಈಗ ಪ್ರತಿಭಾ ಕಾರಂಜಿ ಸ್ಪರ್ಧೆ ಕರ್ಕೊಬರ್ತಾರೆ. ನಾನು ಸಾಮಾನ್ಯವಾಗಿ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲೆಲ್ಲ ನಾನೇ ತೀರ್ಪುಗಾರರಾಗಿ ಇರ್ತೀನಿ. ಇಲ್ಲಿ ಜಿಲ್ಲಾ ಮಟ್ಟ, ವಿಭಾಗ ಮಟ್ಟ, ರಾಜ್ಯ ಮಟ್ಟ ಎಲ್ಲ. ನನಗೆ ಭಾಳ ಸಂತೋಷ ಆಗುತ್ತೆ. ನಮ್ಮ ವಿದ್ಯಾರ್ಥಿಗಳು ಅಂದರೆ ನನ್ನ ಸಹಪಾಠಿಗಳಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ನಾನು ಕಲಿಸಿದಂಥ ಇದು ಆ ಪರಂಪರೆ ಅವರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರಲ್ಲ ಅಂತ ನನಗೆ ಭಾಳ ಸಂತೋಷ ಇದೆ. ಮತ್ತು ಸರಿಗಮಪ ಲಿಟಲ್ ಚಾಂಪ್ಸಲ್ಲಿ ಯಾವುದ್ರಲ್ಲಿ ಸರ್ ನೀವು ಸರಿಗಮಪ? ಈಗ ಸೀಸನ್ 21 ನಡೀತಾ ಇದೆ. ನಾನು 12ನೇ ಸೀಸನಿಂದನೂ ನಾನು ಅಲ್ಲಿ ಜೂರಿ ಮೆಂಬರ್ ಆಗಿದ್ದೀನಿ. ಅವ್ರು ಕೇಳ್ಕೊಂಡ್ರು, ಜೀ ಕನ್ನಡದವರು, ನಿಮ್ಮ ಸೇವೆ ನಮಗೂ ಅವಶ್ಯಕತೆ ಇದೆ, ನೀವು ಬರಬೇಕು, ನೀವು ಇಲ್ಲಿ ಜೂರಿ ಪ್ಯಾನಲ್ ಕೂತಿದ್ರೆ ಅಲ್ಲಿ ಅದಕ್ಕೊಂದು ಮೌಲ್ಯ ಬರ್ತದೆ ಅಂತ ಕರೆದ್ರು. ಹಾಗಾಗಿ ಅದಕ್ಕೂ ಮುಂಚೆ ನಾನು ಜೀ ಕನ್ನಡದಲ್ಲಿ ಗುಣಗಾನ ಅಂತ ಬರ್ತಿತ್ತು. ಆವಾಗ ನಾನು ಮೈಸೂರು ಮಹಾರಾಜ ಕಾಲೇಜಿನಲ್ಲೇ ಓದ್ತಿರುವಂಥ ಸಂದರ್ಭದಲ್ಲಿ ರಾಜು ಅನಂತ ಸ್ವಾಮಿಯವರು ಅವರು ನನ್ನ ಹಾಡು ಹೇಳಿಸಿದ್ರು. ಭಾಳ ಚೆನ್ನಾಗಿ ಹಾಡ್ತೀಯ ಅಂದ್ಬಿಟ್ಟು ನಾನು ನಮ್ಮ ಗೆಳೆಯ ಮಹಲಿಂಗು ಅಂದ್ಬಿಟ್ಟು ನಾವೆಲ್ಲ ಆಡಿಷನ್ನೇ ಇಲ್ಲ, ಸೆಲೆಕ್ಷನ್. ಯಾಕೆಂದರೆ ನಾವು ಆಗಲೇ ಒಂದು ಸ್ವಲ್ಪ ಕಾಲೇಜು ಮಟ್ಟದಲ್ಲಿ, ಮೈಸೂರು ಮಟ್ಟದಲ್ಲಿ ಜಾನಪದದಲ್ಲಿ ಹೆಸರು ಮಾಡಿದ್ರಿಂದಾಗಿ ನಮ್ಗೆ ಆಡಿಷನ್ನೇ ಮಾಡಲಿಲ್ಲ. ಡೈರೆಕ್ಟ್ ಅವರು ಇದಕ್ಕೆ ಕಳಿಸಿದ್ರು. ಅಲ್ಲಿ ನಾವು ಫೈನಲ್, ಏಕೆಂದರೆ ನಾವು ಸಂಗೀತ ಏನು ಕಲ್ತಿಲ್ಲ, ಈ ಹಾಡ್ತಾ ರಾಗ ಹಾಗೆ ಮೈಸೂರು ಬಂದಮೇಲೆ ನಾವು ಸ್ವಲ್ಪ ಹಾಡುಗಳನ್ನೆಲ್ಲ ಕಲ್ತ್ಕೊಂಡಿದ್ದು. ಹಂಗೆ ಫೈನಲ್ ಹಂತ ತನಕ ಹೋಗಿದ್ದೆ. ಆಮೇಲೆ ಕಾಮಿಡಿ ಕಿಲಾಡಿಗಳು ಅಂದ್ಬಿಟ್ಟು ಕಾರ್ಯಕ್ರಮ ಅವಾಗ ಬರ್ತಾಯಿತ್ತು. ಅಲ್ಲಿ ಜನಪದ ಹಾಸ್ಯ ಗೀತೆಗಳನ್ನು ಹಾಡೋದಕ್ಕಂತ ಹೋಗಿದ್ದೆ. ಹಾಗಾಗಿ ನನಗೆ ಈ ರಿಯಾಲಿಟಿ ಶೋಸ್ಗಳು ಮತ್ತು ಈ ಥರ ಹಾಸ್ಯ ಕಾರ್ಯಕ್ರಮಗಳು ಇದರೆಲ್ಲ ನನಗೆ ಪರಿಚಯ ಇದ್ದಿದ್ದರಿಂದಾಗಿ ಅವ್ರಿಗೆ ಆ ಥರ ಬೇಕಾಯಿತು. ಸುಮ್ಮನೆ ಬಂದು ಅಲ್ಲಿ ಇದು ಮಾಡೋದಕ್ಕಿಂತ ಅದ್ರ ಬಗ್ಗೆ ಅನುಭವ ಇದ್ದರೇ ಆದರೆ ಆ ಕಾರ್ಯಕ್ರಮನ ಹೆಂಗೆ ನಿರ್ವಹಣೆ ಮಾಡ್ಬೋದು, ಆ ಕಾರ್ಯಕ್ರಮವನ್ನು ನಾವು ಯಾವ ರೀತಿ ತಗೊಂಡು ಹೋಗ್ಬೋದು ಅನ್ನೋದು ಆ ನಿರ್ದೇಶಕರಿಗೆ ಗೊತ್ತಿರ್ತದೆ. ಹಾಗಾಗಿ ಅವರು ನನ್ನನ್ನು ಕೇಳಿಕೊಂಡ್ರು, ನಿಮ್ಮ ಸೇವೆ ಬೇಕು ಅಂತ. ಆಗ ನಾನು ಇಡೀ ನಾಡಿನಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಆಡಿಷನ್ಗಳು ಮಾಡಿ ಮಕ್ಕಳನ್ನು ಮತ್ತು ದೊಡ್ಡವರು ಎಲ್ಲ ಆಡಿಷನ್ ಎಲ್ಲ ಮಾಡಿ ಎಲ್ಲ ಪ್ರತಿಭಾನ್ವಿತ ಗಾಯಕರನ್ನೆಲ್ಲ ನಾವು ಚಾನಲ್ಗೆ ಕರ್ಕೊಬಂದು
ಹಾಡಿಸಿ ಇವತ್ತು ಅವರೆಲ್ಲ ದೊಡ್ಡ ದೊಡ್ಡ ಸಿಂಗರ್ಸ್ಗಳಾಗಿದ್ದಾರೆ. ಈಗಲೂ ಇದ್ದೀರಾ ಸರ್ ನೀವು? ಈಗಲೂ ಇದ್ದೇನೆ. ಅಂದರೆ ಈಗ ನೀವು ಇಡೀ ಕರ್ನಾಟಕದಾದ್ಯಂತ ನೀವು ಸುತ್ತಿದ್ದೀರಲ್ವ ಸರ್? ಈಗ ಹಾಡು ಹೇಳ್ಕೊಟ್ಟಿದ್ದೀರಾ, ಮತ್ತು ನೀವು ಕೆಲವು ಪುಸ್ತಕಗಳನ್ನೇನಾದರೂ ಬರೆದಿದ್ದೀರಾ ಸರ್? ನನಗೆ ಅನ್ನಿಸ್ತು, ನಾವು ಜಾನಪದದಲ್ಲಿ ಪ್ರತಿದಿನ ಬೇರೆ ಸ್ಕೂಲ್ಗಳಿಗೆ, ಕಾಲೇಜ್ಗಳಿಗೆ, ಸಂಘಗಳಿಗೆ, ಸಂಸ್ಥೆಗಳಿಗೆ ಈ ಥರ ಡೈಲಿ ಕೆಲಸ ಮಾಡ್ತಾನೆ ಇರ್ತೀವಿ. ಆದರೆ ಒಬ್ಬ ತಾವು ಕಲ್ತಿದ್ದನ್ನು ಎಲ್ಲರೂ ಒಂದು ಕಡೆ ದಾಖಲು ಮಾಡಬೇಕಲ್ಲ. ಹಾಗಾಗಿ ನಾನೇನು ಮಾಡಿದೆ, ನನಗೆ ಮಲೆಮಹದೇಶ್ವರ ಕಾವ್ಯ, ಮಂಟೇಸ್ವಾಮಿ ಕಾವ್ಯ, ಬಿಳಿಗಿರಿ ಕಾವ್ಯ, ನಂಜುಂಡೇಶ್ವರ ಕಾವ್ಯ ಇವುಗಳೆಲ್ಲ ಗೊತ್ತಿದ್ದರಿಂದಾಗಿ, ಆಮೇಲೆ ನಾನು ನಾಟಕದಲ್ಲೂ ಕೆಲಸ ಮಾಡ್ತಿರೋದ್ರಿಂದ ಅಂದರೆ ರಂಗಭೂಮಿನಲ್ಲೂ ಆ ದೃಶ್ಯಗಳನ್ನು ಮಲೆಮಹದೇಶ್ವರನ್ನೇ ರಂಗದ ಮೇಲೆ ತಂದಾಗ ಜನಗಳಿಗೆ ಬೇಗ ಆ ಜನಪದ ಕಾವ್ಯ ಹತ್ತಿರ ಆಗುತ್ತೆ. ಇಡೀ ಸಾಹಿತ್ಯ ಅಥವಾ ಇಡೀ ಕತೆ ನಮ್ಮ ಜನಗಳಿಗೆ ಗೊತ್ತಿಲ್ಲ ಅಂದರೂ ಆ ಹಾಡು, ಆ ಲಯ, ಆ ಮಟ್ಟು ಹತ್ತಿರಕ್ಕೆ ಬಂದುಬಿಟ್ಟಿದ ಕಣ ಮಾದಪ್ಪ ಇನ್ನೂ ಭಾಳ ಹತ್ತಿರ ಆಗೋಗ್ಬಿಡ್ತಾರೆ, ಮಂಟೇಸ್ವಾಮಿ ಹತ್ತಿರ ಆಗ್ಬಿಡ್ತಾರೆ, ಹಾಗೆ ಚಾಮುಂಡೇಶ್ವರಿ ಹತ್ತಿರ ಆಗ್ಬಿಡ್ತಾರೆ. ಹಾಗಾಗಿ ಜನಪದ ಮಹಾಕಾವ್ಯಗಳು ಅಂದರೆ ನಮ್ಮಲ್ಲಿ ಹೆಂಗೆ ಅಂದರೆ ನೀಲ್ಗಾರರು ಅಂತಿದ್ದಾರೆ. ಈ ಮಂಟೇಸ್ವಾಮಿ ಕಾವ್ಯ ಹಾಡೋರ್ನೆಲ್ಲ ನೀಲ್ಗಾರರು, ಮಹದೇಶ್ವರನ ಕಾವ್ಯ ಹಾಡೋಂಥವ್ರನ್ನೆಲ್ಲ ಕಂಸಾಳೆಯವರು ಅಥವಾ ಗುಡ್ಡಬ್ದಿರು ಹೀಗೆ ಕರೀತಾರೆ. 6 ರಾತ್ರಿ 7 ಹಗಲು ಹಾಡುವಂತಹ ದೊಡ್ಡ ದೊಡ್ಡ ಕಾವ್ಯಗಳಿವೆ ನಮ್ಮ ಜನಪದದಲ್ಲಿ. ಆ ಕಾವ್ಯಗಳನ್ನೆಲ್ಲ ನಾನು ಸಣ್ಣ ಸಣ್ಣ ಕಥೆಗಳನ್ನಾಗಿ ಮಾಡಿಕೊಂಡು ಅದನ್ನು ರಂಗರೂಪ ಮಾಡಿ ಅಂದರೆ ಪುಸ್ತಕ ಬರೆದಿದ್ದೀನಿ. ಅದು ಪ್ರಕಟಣೆ ಅಚ್ಚಿನಲ್ಲಿ ಈಗ ಇದೆ. ಅದರ ಮುಂದಿನ ದಿನಮಾನದಲ್ಲಿ ಅದನ್ನು ಈಗಾಗಲೇ ನಮ್ಮ ನಾಡಿನ ಪ್ರಸಿದ್ಧ ನಿರ್ದೇಶಕರುಗಳಿಗೆ ನನ್ನ ಪ್ರತಿಯನ್ನು ಕೊಟ್ಟಿದ್ದೇನೆ. ಇನ್ನೇನು ಅದು ರಂಗದ ಮೇಲೆ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ನನಗೆ ಹಾಡು ಬರೆಯೋ ಹವ್ಯಾಸವೂ ಇದೆ. ಜೊತೆಗೆ ನಾಟಕ ಅದನ್ನು ರಂಗರೂಪ ಮಾಡಿ ಅದನ್ನು ಜನಗಳಿಗೆ ಮುಟ್ಟಿಸ್ಬೇಕು ಅನ್ನೋ ಪ್ರಯತ್ನದಲ್ಲಿ ನಾನಿದ್ದೀನಿ. ಇವತ್ತಿನ ದಿನಮಾನದಲ್ಲಿ ಜನಪದ ಅಂದರೆ ಅದು ಯಾವುದೋ ಒಂದು ಕೀಳು ಜಾತಿಯವ್ರದ್ದೋ ಅಥವಾ ಅದಂದರೆ ನಮ್ಮಪ್ಪನ ಕಾಲದ್ದು ಯಾವುದೋ ಒಂದು ಹಳೇದೋ ಅನ್ನೋಂಥ ಮನೋಭಾವನೆ ಸಾಮಾನ್ಯವಾಗಿ ಇವತ್ತಿನ ಹೊಸ ತಲೆಮಾರಿನವ್ರಿಗಿದೆ. ಆದರೆ ಇವತ್ತು ಹೇಗಾಗಿದೆ ಅಂದರೆ ನಮ್ಮ ಸಂಸ್ಕೃತಿ ಎಲ್ಲಿದೆ ಅನ್ನೋದು ಈಗ ಜನಗಳಿಗೆ ಅರಿವಾಗಿದೆ. ತಡದಲ್ಲಿ ನಮ್ಮ ಮಕ್ಕಳನ್ನ ಒಂದು ಜನಪದ ಗೀತೆ ಕಲಿಸ್ಬೇಕು, ನಮ್ಮ ಮಕ್ಕಳಿಗೆ ಒಂದು ಜನಪದ ನೃತ್ಯ ಕಲಿಸ್ಬೇಕು, ನಮ್ಮ ಮಕ್ಕಳಿಗೆ ಯಾವ್ದಾರ ಒಂದು ಒಗಟುಗಳನ್ನು ಕಲಿಸ್ಬೇಕು. ಏಕೆಂದರೆ ಇವತ್ತು ಭಾಳ ಫಾಸ್ಟ್ ಇದೆ ಜನ್ರೇಷನ್ನು. ಮೊಬೈಲ್ನಲ್ಲಿ ಸ್ಕ್ರಾಲ್ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಯಾವ್ದಾರು ಚೆನ್ನಾಗಿತ್ತು ಅಂದರೆ ಒಂದು 2 ನಿಮಿಷ ಕೂತ್ಕೊಂಡು ನೋಡ್ತಾರೆ. ಅದರಲ್ಲೂ ಜಾನಪದದ ಯಾವ್ದಾರು ಬಂತು ಅಂದರೆ ಜನಗಳು ಅದು ವ್ಯೂಸ್ ನೋಡಬೇಕು, ಅದು ಲಕ್ಷಾಂತರ ಆಗೋಗಿರುತ್ತೆ. ಹಾಗಾಗಿ ಜನಪದ ಅಂದರೆ ಜನರ ನಡುವೆ ಇರುವಂತಹ ಹಾಡುಗಳಾಗಿರ್ಬೋದು ಅಥವಾ ಕಥೆಗಳಾಗಿರ್ಬೋದು, ಒಗಟುಗಳಾಗಿರ್ಬೋದು, ಇದನ್ನು ಇವತ್ತು ಪರಿಣಾಮಕಾರಿಯಾಗಿ ಅದನ್ನು ಬಳಸ್ಕೊಂಡು ಯಾರು ಇವತ್ತು ಅದನ್ನು ನೀವು ಇದನ್ನೇ ನೋಡ್ಬೋದು. ಅನ್ಯಾಯಕಾರಿ ಬ್ರಹ್ಮ ಈ ಸುಂದರನ ಸನ್ಯಾಸಿ ಮಾಡಬಹುದೇ. ನಮ್ಮ ಮಳವಳ್ಳಿ ಮಹದೇವಸ್ವಾಮಿಯವರು 40 ವರ್ಷದ ಹಿಂದೆ ಹಾಡಿದ್ದು. ಅದು ಇವತ್ತಿನ ದಿವಸ ಭಾಳ ಪಾಪ್ಯುಲರ್ ಆಗಿದೆ. ಜೊತೆಗೆ ಆ ಹಾಡಿಗೆ ಯಾವುದೋ ಒಂದು ಮೈಸೂರಿನ ಹಾಸ್ಟೆಲ್ ವಿದ್ಯಾರ್ಥಿಗಳು ಅದಕ್ಕೆ ಡ್ಯಾನ್ಸ್ ಮಾಡಿಬಿಟ್ರು, ಇನ್ನೂ ಪಾಪ್ಯುಲರ್ ಆಗೋಗ್ಬಿಡ್ತು. ಹಾಗೆಯೇ ನಮ್ಮ ವಿದ್ಯಾರ್ಥಿ ಅನನ್ಯ ಭಟ್, ಸೋಜುಗಾದ ಸೋಜು ಮಲ್ಲಿಗೆ ಮಾದೇವು ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಈ ಹಾಡು ಭಾಳ ಜನಗಳಿಗೆ ಗೊತ್ತಿತ್ತು. ಆದರೆ ಆ ಹಾಡಿಗೆ ಒಂದು ಆಕರ್ಷಕವಾದಂಥ ಗಿಟಾರು, ಆಮೇಲೆ ಡ್ರಮ್ಸು, ಇವೆಲ್ಲ ಇವತ್ತಿನ ತಲೆಮಾರಿಗೆ ಯಾವ ರೀತಿ ಬೇಕೋ ಆ ಥರವನ್ನು ಬಳಸಿದಾಗ ಅದು ಬೇಗ ಕನೆಕ್ಟ್ ಆಗ್ಬಿಡ್ತು ಜನಗಳಿಗೆ. ಜನಪದ ಹಾಡುಗಳು ಬೇಗ ಜನಗಳಿಗೆ ರೀಚ್ ಆಗ್ತಾ ಹೋಯಿತು. ಹಾಗಾಗಿ ಆ ಥರದ್ದು ಸಣ್ಣ ಸಣ್ಣ ಪ್ರಯತ್ನಗಳು ಈಗಲೂ ನಡೀತಾ ಇದೆ. ಜನಪದಕ್ಕೆ ಏನು ಸಾವಿಲ್ಲ. ಜನಪದ ಹೊಸ ಹೊಸ ರೂಪಗಳನ್ನು ತಳ್ಕೊಳ್ತಾ ಹೋಗ್ತಿದೆ. ನಾವು ಈಗಲಿದ್ರೂ ನಾವು ಬಲಗಡಿಕೆ ಹೇಳೋದು ನಮ್ಗೆ ಗೊತ್ತಿಲ್ಲ. ಅಂದರೆ ನಾವು ಜನಪದದಲ್ಲಿ ಈಗಲೂ ಬದುಕ್ತಾ ಇದ್ದೀವಿ. ಊಟ ಮಾಡೋದು ಬಲಗೈಲೇನೆ. ಆಮೇಲೆ ನಾವು ಇವತ್ತು ಮದುವೆಗಳು ಎಲ್ಲ ಚೌಲ್ಟ್ರಿಲಿ ನಡೀತಾ ಇದೆ. ಚೌಲ್ಟ್ರಿಲಿ ನಡೆದ್ರೂ ಕೂಡ ಈಗಲೂ ಕೂಡ ತಾಳಿ ಕಟ್ಟೋದು ಅದು ಜನಪದ ಸಂಪ್ರದಾಯವೇ. ಅದು ಎಲ್ಲರನ್ನೂ ಮೂಡಿಸಿ ಎಲ್ಲರಿಗೂ ನಮಸ್ಕಾರ ಮಾಡಿ ಹಿರಿಯರು ಕಾಲು ಬೀಳ್ತೀವಿ ಅಂದರೆ ಅದು ಒಂದು ಸಂಪ್ರದಾಯವೇ ಈಗಲೂ ಕೂಡ. ಹಾಗಾಗಿ ನಾವು ಪ್ರತಿದಿನ
ಪ್ರತಿ ಕ್ಷಣವೂ ಕೂಡ ನಾವು ಜಾನಪದದಲ್ಲೇ ಇದ್ದೀವಿ. ಆದರೆ ಅದು ನಾವು ಫ್ಯಾಷನ್ ಆಗಿಬಿಟ್ಟಿದ್ದೀವಿ ಅಥವಾ ನಾವು ತರ್ಕೊಂಡಿದ್ದೀವಿ ಅನ್ನೋ ಮನೋಭಾವನೆ ಇದೆ. ಈಗಲೂ ನಾವು ಜಾನಪದದಲ್ಲೇ ಬದುಕ್ತಾ ಇರೋದು. ಹಾಗಾಗಿ ಜಾನಪದಕ್ಕೇನು ಸಾವಿಲ್ಲ, ಅದು ಹೊಸ ಹೊಸ ರೂಪಗಳನ್ನು ತಾಳ್ತಾ ಹೋಗ್ತದೆ ಹೊರತು ಅದು ಯಾವಾಗಲೂ ಜಾನಪದ ನಮ್ಮ ನಡುವೆ ಇರುವಂತಹ ಒಂದು ಶಕ್ತಿ. ಹಾಗಾಗಿ ಜಾನಪದವನ್ನು ಉಳಿಸೋವಂಥ ಕೆಲಸವನ್ನು ಈ ಚಾನಲ್ ಮೂಲಕ, ಈ ಯೂಟ್ಯೂಬ್ ಮೂಲಕ ನೀವು ಮಾಡ್ತಿದ್ದೀರಿ. ಮೊದಲು ನಾನು ನಿಮಗೆ ಶರಣು ಹೇಳೋಕ್ಕೆ ಇಷ್ಟಪಡ್ತೀನಿ.